ನೋಡ್ರಿ ಯಾರ್ದೋ ಫೋನ್ ಬಿದ್ದಿದೆ, ಯಾರ್ದೋ ಗೊತ್ತಿಲ್ಲ ಪಾಪ. ಇವರಿಗೆ ಫೋನ್ ಮಾಡ್ಬೇಕು, ಹೆಂಗ್ ಮಾಡೋಣ? अब्बा लैटरी ओके ओके मुंबईकर्स बोलते हैं, मुंबईकर कर्नाटक बोलते हैं, बोलते हैं. आपका रिव्यू क्या भाई, आपका रिएक्शन? पैसा एटीएम इधर का? पैसा नहीं मेरा पास, एटीएम का. ಇಲ್ಲಿಂದ 8 ಕಿಲೋಮೀಟರ್ ಏನೋ ತೋರಿಸಿದೆ. ನೋಡೋಣ ಬನ್ನಿ. ಒಳ್ಳೆ ಸೈಕ್ ವ್ಯೂ ಅಂತ ಇದೆ ಆ ಲೇಕ್ ಮಾತ್ರ. ಅಲ್ಲೊಂದು ಡ್ಯಾಮ್ ಇದೆ. हेलो हाँ जोड़ी जोरे श्याम याना स्पेस YAN आपका नाम संजय शशकांत कांबे. दांत कहाँ निकले टूट गया? ये वाला ना. हाँ भाई थैंक यू. बाय हाय बाय बाय. बहुत जोर हैप्पी होली बोलो. हैप्पी होली टू एवरीवन. हैप्पी होली गाइस. हैप्पी होली गाइस. हैप्पी होली. हैप्पी होली. हैप्पी होली. GoPro दे दे पर. बाय बाय. हाँ ठीक है. थोड़ा शूट करूँ क्या? ए लो कलर लो. थोड़ा भाई. अरे गाड़ी नहीं मेरी तरफ से हैप्पी होली बोलो. हैप्पी होली. सब्सक्राइब और लाइक करना. ठीक है ए भाई. ठीक है भाई चले. हाँ चलो. थैंक यू. हैप्पी होली. बाय बाय. ಜೋರ ಇದ್ಗುರು ಇಲ್ಲಿ ಫುಲ್ಲು ಹೋಳಿ, ಫುಲ್ಲು ಅವಳಿ ಇಲ್ಲಿ ಹೋಳಿ. ವೆನಗಾಂವ್. ಹಾಂ ವೆನಗಾಂವ್. खत्म होली. ಬಾಯ್ ಬಾಯ್. ಎಲ್ಲಾದ ಬೆಟ್ಟ ಕಾಣ್ತಿದೆ, ಡಿಸೈನ್ ಐತೆ ಅನ್ಕೊಳ್ರಿ, ಭಾರಿ ಕಾಣ್ತೈತೆ. डैम के ऊपर व्हीकल चलता इधर नहीं जाना, इधर से डैम पे का नहीं. हाँ क्या पोलीसचा पस्ता. पैसे मेरा पास नहीं. दरोडे ಮಾಡ್ತಿದ್ದಾರೆ ಇಲ್ಲಿ. ಅಲ್ಲ ಇವ್ರು ಹೆಂಗ್ರು ಇಲ್ಲಿ ಹುಡ್ರಿ ಹಿಂಗೆ. ಡ್ಯಾಮ್ ಅಂತಿದ್ನಲ್ಲ, ಮೋರ್ಬೆ ಡ್ಯಾಮ್, ಅದು ಇಲ್ಲೇ ಇರೋದು. ಅದು ಏನು ಬೆಟ್ಟ ಗುರೋದು ಸೈಕ್ ಕಾಣ್ತಿದೆ ಇಲ್ಲಿಂದ ಮೇಲೆ. ಅದ್ರ ಡಿಸೈನ್ ನೋಡ್ಬೋದು ನೀವು. ಏನೋ ಮಕ್ಕಂಡಿದೆ ಅದ್ರ ಮೇಲೆ, ಮಕ್ಕಂಡಿರೋ ಥರ ಕಾಣ್ತಿದೆ ಸೈಕ್. ಇದೆ ಡ್ಯಾಮ್ ಕ್ಲೋಸ್ ಇದೆ, ಡ್ಯಾಮ್ ಎಂಟ್ರಿ ಇಲ್ಲ. ಇದೇ ಡ್ಯಾಮ್ ಮೋರ್ಬೆ ಡ್ಯಾಮ್. ಇವಾಗ ಏನು ಅಂತ ವ್ಯೂ ಇರಲ್ಲ, ಮಳೆಗಾಲ ಟೈಮಿಗೆ ಬಂದರೆ ಸೈಕ್ ವ್ಯೂ ಇರುತ್ತೆ. मेरे पास पैसे नहीं. सुट्टे ना इधर प्लेस का अच्छा प्लेस डैम का उधर ओपन अंदर एंट्री नहीं.
तू लोग जाता है गेट ओपन इधर से नहीं इधर से ना इधर से आते ಹಿಡ್ಕ ಒಂದು ನಿಮಿಷ ಕೊಡ್ತೀನಿ छुट्टी नहीं उधर ऑलरेडी खत्म हो बस है ना मैं भी चला आपका नाम क्या क्या आपका नाम ना ओके बाय 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 छोड़ भाई ओपन नहीं आपका गेट ಇಲ್ಲೇ ಇರೋದು ಡ್ಯಾಮ್ ಬಟ ಬೈಲು ಎಲ್ಲ ಕಡೆನೂ ಮರ ಗಿಡ ಇರ ಬರ ಎಲ್ಲ ಇಲ್ಲಿ ಬಂದ್ರಿ ಏನೇನು ಡ್ಯಾಮ್ ಮಾತ್ರ ಸಖತ್ತಾಗಿದೆ ಇಲ್ಲೆಲ್ಲ ನೀರು ಇರ್ತದೆ ಅನಿಸುತ್ತೆ ಇವಾಗ ಮಾತ್ರ ನೀರಿಲ್ಲ ನೋಡಿದ್ರೆ ಈಜಾಡಂಗೆ ಅನಿಸ್ತೈತಿ ಈಜಾಡ್ಬೋದು ಏನಾಗಲ್ಲ ಆದರೆ ಉದರ ಬಹುತ್ ಡೀಪ್ ಏನಾ उधर उधर से हाँ भाई हंगे नीज बरती हाँ ಡ್ಯಾಮ್ ಒಳಗೆ ಜಡ ಮಧ್ಯಾಹ್ನ ಬೇರೆ ಜಾಕೆಟ್ ಹಾಕೊಂಡ್ರೆ कैसे आए बाइक से ब्रो डाइव मारना डेढ़ ने उधर कुछ भी पता नहीं उधर क्या नहीं हम लोग देख के आए सब बहुत डेप्थ है भाई रिसेंट एक है ना ट्राल मुंबईकर्स बोलते हैं मुंबईकर कर्नाटक बोलते हैं रेसिस्ट बोलते हैं आपका रिव्यू क्या भाई आपका रिएक्शन रेसिस्ट साले रेसिस्ट रेसिस्ट ये कब हो गया रेसिस्ट बन गया रेपिस्ट है तू हां ये बन सकता है रेपिस्ट है साला रेसिस्ट तो जब बोला रहे तो नीच लोग हो गए हो गया ಈಜಾಡಾಯ್ತು ವಾಪಸ್ ಹೊರಡ್ತಿದ್ವಿ ಮೋರ್ಬಿ ಡ್ಯಾಮ್ ಮಳೆಗಾಲದಾಗ ಸಿಕ್ಕಾಪಟ್ಟೆ ಇರ್ತೈತಿ ಇಲ್ಲಿ ವ್ಯೂ ಮಾತ್ರ ಯಾರು ಈಜಾಡಕ್ಕೆ ದೇವ್ರುಗಳು ಸಿಕ್ಕಾಗಿ ಈಜಾಡಕ್ಬಿಡೋದು ಸಿಕ್ಕಾಪಟ್ಟೆ ಬಿಡ್ಲಿ ಇವ್ರು ಇನ್ನು ಇಲ್ಲೇ ಇದ್ದೀನಿ ವೆಯ್ಟ್ ಮಾಡ್ತಾಯಿದ್ದೀನಿ ರೆಸ್ಟ್ ಮಾಡ್ಕೊಂತ ಕುಂತೀನಿ ಏನು ಮಾಡಂಗ್ರು ಸಿಕ್ಕಾಪಟ್ಟೆ ಬಿಸಿಲೈತಿ ಬಿಸಿಲು ನೆತ್ತಿಗೆ ಹೊಡಿತೈತಿ ಸುಮ್ಮನೆ ವೆಯ್ಟ್ ಮಾಡ್ತಾ ಕುಂತಿದ್ದೀನಿ ಊಟ ಮಾಡಿದ್ದೀನಿ ಆಗಲೇ ಇಲ್ಲೇ ವೆಯ್ಟ್ ಮಾಡ್ತಾ ಕುಂತೀನಿ ಏನು ಮಾಡೋಣ ಗುರು ಬಿಸಿಲು ಮಾತ್ರ ಈ ಬಿಸಿಲಾಗ ಅಡ್ಡಾಡೋಕ್ಕಾಗಲ್ಲ ಗುರು ಎಲ್ಲಿ ಬೇಕಲ್ಲಿ ಊಟ ಮಾಡೋಕ್ಕಾಗಲ್ಲ ಕೇಳಲೇ ಬಿಡ್ರಿ ಇಲ್ಲಿ ವೆದರ್ ಮೊನ್ನೆ ರೀಸೆಂಟಾಗಿ ಚಳಿ ಸಿಕ್ಕಾಪಟ್ಟೆ ಇತ್ತು ಈಗ ಅದಾದಮೇಲೆ ಬೇಸಿಗೆ ಸ್ಟಾರ್ಟ್ ಬೇಸಿಗೆಗಂತೂ ಆಗಲ್ಲಪ್ಪ ಗುರು ಅದಕ್ಕೆ ಕ್ಯಾಂಪ್ ಮಾಡ್ತಿಲ್ಲ ಲಾಸ್ಟ್ ಟೈಮ್ ದಿವ್ದನ್ ಫೋರ್ಟ್ ಅದಾಗಿ ಅಡ್ವೆಂಚರ್ ಮುಗಿಸಿದೆ ಅಲ್ಲಿ ನೀರು ಫುಲ್ ಡಿಹೈಡ್ರೇಟ್ ಆಗ್ಬಿಟ್ಟೆ ಆ ದಿವಸ ಅದಾದಮೇಲೆ ಟೈಫಾಯ್ಡ್ ಆಗಿ 3 ಡೇಸ್ ಟೈಫಾಯ್ಡ್ ಆಗಿ ಕೇಳಲೇ ಬಿಡ್ರಿ ಅದ ನಂತರ ಮತ್ತೆ ಇವಾಗ ರೆಡಿ ಆಗಿದ್ದೀನಿ ಆದರೆ ಇನ್ಮೇಲೆ ಜಾಸ್ತಿ ಬಿಸಿಲಾಗ ಅಡ್ಡಾಡಕ್ಕೋ ಸಣ್ಣ ಪುಟ್ಟ ಬೆಟ್ಟ ಟ್ರಕ್ ಮಾಡ್ತೀನಿ ಸಣ್ಣ ಪುಟ್ಟ ಪ್ಲೇಸ್ಗಳಿಗೆ ಹೋಗ್ತೀನಿ ಎಲ್ರಿಗೂ ಹೇಳೋದೊಂದೇ ಈ ಬಿಸಿಲಾಗ ಜಾಸ್ತಿ ಅಡ್ಡಾಡ್ಬಿಟ್ರಿ ಹರ್ಕಣ ಬಿಸಿಲೈತಿ ಈ ವರ್ಷ ಮಾತ್ರ ಹಾಗೆ ನೋಡ್ಬೇಕು ಈ ವರ್ಷ ಮಳೆ ಜಾಸ್ತಿ ಐತೋ ಹೆಂಗೈತೋ ಗೊತ್ತಿಲ್ಲ ಬೆಂಗಳೂರ ನೀರಿಲ್ಲ ಅಂತಾರೆ ಭಾಳ ಬೇಜಾರಾಕತಿ ಆ ನೀರಿಲ್ಲ ಅಂತ ವಿಷಯ ಕೇಳ್ಬಿಟ್ರೆ ಬೇಸಿಗೆ ಬೇರೆ ನೀರಿಲ್ಲ ಅಂದರೆ ತಡ್ಕೊಳಕ್ಕಾಗಲ್ಲ ಇರೋ ಕೆರೆಗಳು ಇರೋ ನದಿಗಳ್ನು ಮತ್ತು ಮುಚ್ಚಾಕಿದ್ರಿಗೆ ಏನು ಮಾಡೋದು ನೀರಿರಲ್ಲ ಮೇನ್ ಏನು ನದಿಗಳು ಇರ್ತಾವಲ್ಲ ಆ ನದಿ ನೀರಿತ್ತಂದರೆ ಆತು ಬೇಸಿಗೆ ಟೈಮ್ ಲೈಟಾಗಿ ಫ್ಲೋ ಇದ್ದರೆ ಸಾಕು ಹೆಂಗೋ ನೀರು ಸಿಗ್ತತಿ ಇಲ್ಲಾಂದ್ರೆ ಭಾರಿ ಕಷ್ಟ ಒಂದು ಪ್ಲೇಸಿಗೆ ಹೋಯ್ದೆ ಅಲ್ಲೊಬ್ರು ಸಿಕ್ಕಿದ್ರು ಅವ್ರ ಫ್ರೆಂಡ್ ದಾವಣಗೆರೆ ಅಂತೆ ಅವ್ರು ಅಂದರು ಹೇಳ್ತಿದ್ರು ಅವ್ರು ದಾವಣಗೆರೆ ಬಗ್ಗೆ ಸಿಟಿ ಅದು ತುಂಬ ಸಿಟಿ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ ಖುಷಿ ಆಯ್ತು ನಮ್ಮ ದಾವಣಗೆರೆ ಅಂತ ಹೇಳಿದ್ರು ನಾನು ಅವ್ರಿಗೆ ಕೇಳಿದೆ ಇಲ್ಲಿ ಮಹಾರಾಷ್ಟ್ರ ಡೆವಲಪ್ಮೆಂಟ್ ಇಲ್ಲ ಥೋಡೆ ज़्यादा ಡೆವಲಪ್ಮೆಂಟ್ ಇಲ್ಲ ಇನ್ನೊಂದು 10 ವರ್ಷ ಬೇಕು ಇಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಅಂತಂದರೆ ಅದೇ ಗೌರ್ಮೆಂಟಿಗೆ ಬೈತಿದ್ರು ದಾವಣಗೆರೆ ಫ್ರೆಂಡಿಗೆ ಫೋನ್ ಮಾಡಿಕೊಟ್ರು ಅಲ್ಲಿ ನಿಜ್ಲಿಂಗಪ್ಪ ಲೇಔಟ್ ಅಂತೆ ಅವ್ರು ಯಾರೋ ಮಾತಾಡಿದ್ರು ವಾಪಸ್ ಬಾರಪ್ಪ ನಿನ್ನ ದಾವಣಗೆರೆಗೆ ಅಲ್ಲಿ ಬರೋಣ
ಅವ್ರು ನಮ್ಮ ದಾವಣಗೆರೆ ಬಗ್ಗೆ ಮಾತಾಡಿ ನೋಡಿದ್ರೆ ಖುಷಿ ಆಗ್ಬಿಡುತ್ತೆ. ಇಲ್ಲೇ ನಮ್ಮ ದಾವಣಗೆರೆ ಸಖತ್ತಾಗಿದೆ ಸಿಟಿ. ಆಮೇಲೆ ನಮ್ಮ ಕರ್ನಾಟಕದ ಬಗ್ಗೆನೂ ಮಾತಾಡಿದ್ರು, ಸಿಟಿ ಚೆನ್ನಾಗಿದೆ. ಆಮೇಲೆ ಅವರು ಇಲ್ಲಿ 2 ವರ್ಷ ಮಂಗಳೂರಲ್ಲೇನೋ ಇದ್ರಂತೆ. ಆ ವಿಡಿಯೋ ಕ್ಲಿಪ್ ನಿಮಗೆ ತೋರಿಸ್ತೀನಿ. ಮಂಗಳೂರಲ್ಲೇನೋ ಇದ್ರು, ಮೂಡುಬಿದ್ರೆ ಮಂಗಳೂರು ಈ ಸಿಟಿ ಬಗ್ಗೆ ಹೇಳಿದರು. ಚೆನ್ನಾಗಿದೆ, ಕರ್ನಾಟಕ ಮಸ್ತಿದೆ. ಆಮೇಲೆ ಕೇರಳ ಬಗ್ಗೆ ಹೇಳಿದರು. ಹಂಗೆ ನಮ್ಮ ಕರ್ನಾಟಕದ ಬಗ್ಗೆ ನಾನು ಹೊರಗಡೆ ಬಂದು ಕೇಳ್ತೀನಲ್ಲ, ಅವ್ರು ಹೇಳೋದು ತುಂಬ ಚೆನ್ನಾಗಿದೆ, ಕರ್ನಾಟಕ ತುಂಬ ಡೆವಲಪ್ಮೆಂಟ್ ಇದೆ ಅಂತ ಹೇಳ್ತಾರೆ. ಖುಷಿ ಆಗೋದು ಕೇಳಿದರೆ. ಇಲ್ಲಿಯವರು ಹೇಳ್ತಾರಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನಂದರೆ ಟೂರಿಸಮ್ಗೆ ಒಳ್ಳೆ ಸಪೋರ್ಟ್ ಇದೆ. ಆದರೆ ಅದೇ ಮತ್ತಿತರಕ್ಕೆ ಅಷ್ಟೊಂದು ಇದಿಲ್ಲ. ತುಂಬ ಡೆವಲಪ್ಮೆಂಟ್ ಆಗ್ಬೇಕು. ರೋಡ್ಗಳೆಲ್ಲ ನಾರ್ಮಲ್ ರೋಡು ಎಲ್ಲ ಇದಾವೆ, ಬಟ್ ಇನ್ನೂ ಡೆವಲಪ್ಮೆಂಟ್ ಜಾಸ್ತಿ ಬೇಕಿಲ್ಲಿ. ಮಳೆಗಾಲದಾಗ ಬಂದರೆ ಇದೆಲ್ಲ ಫುಲ್ ಗ್ರೀನ್ರಿ. ಏನಂತೀರ, ನಾನು ಇನ್ನೊಂದು ಏನಂದರೆ ಅಡ್ವೆಂಚರ್ ಗಾಡಿ ಅಂತಾರೆ. ನಾನು ಈ ಸ್ಕೂಟಿ ಒಳಗೆ ಅಡ್ವೆಂಚರ್ ಮುಗಿಸ್ಬಿಟ್ಟೆ. ನೋಡ್ರಿ ಅಡ್ವೆಂಚರ್ ರೋಡ್ ಹೆಂಗಿದೆ. ಏನು ತಗೊಂಡೋಗ್ಬೇಕು, ಏನು ತಿನ್ಬೇಕು, ಕುರ್ಕುರೆ ಲೇಸ್ ಹಿಡ್ಕೊಂಡು ಹೋಗಿದ್ದೆ. ಇವಾಗ ಹಂಗಲ್ಲ. ಎಲ್ಲ ಹೋಳಿಗಾಸಲ್ಲಿ ಈಜಾಡ್ತಿದ್ರಲ್ಲಿ. ಬ್ರೆಡ್ ಬ್ಯಾಗಾಗಿಟ್ಟು ಚಪ್ಪಾಡೋದು ಹಂಗಕತ್ತ. ಇದು ಚಾಕೋಸು, ಅದನ್ನ ಹಾಕ್ತಂದಿದ್ದು ಇದ್ರೊಳಗೆ. ನೋಡ್ರಿ ಬ್ರೆಡ್ ಜಾಮು, ಇದನ್ನು ಹಿಂಗೆ ಮುಚ್ಚಿ ಇದೆ ಇವಾಗ ಸ್ನ್ಯಾಕ್ಸ್. ಕರ್ನಾಟಕದಾಗ ಎಲ್ಲ ಹೋಗ್ರಿ, ನಮ್ಮ ದಾವಣಗೆರೆ ಮಸಾಲೆ ದೋಸೆ ಸಿಗೋ ಟೇಸ್ಟ್ ಎಲ್ಲೂ ಸಿಗಲ್ಲ. ಅದು ಇವಾಗ ಆದ್ರೆ ನಮ್ಮ ದಾವಣಗೆರೆ ಫುಡ್ ಬೆಲೆ ಇವಾಗ ಗೊತ್ತಾಗೈತಿ. 50 ರೂಪಾಯಿ ಬೇಡ, 100 ರೂಪಾಯಿ ಕೊಟ್ಟರೆ ಒಳ್ಳೆ ಮಸಾಲೆ ದೋಸೆ ಸಿಗ್ತದೆ ನಮ್ಮೂರಾಗೆ. ಅಲ್ಲಿ 1000 ರೂಪಾಯಿ ಕೊಟ್ಟರೆ ಒಳ್ಳೆ ಟೇಸ್ಟ್ ಸಿಗಲ್ಲ ಗುರು. ಇಲ್ಲ ಏನು ಮಾಡೋಕ್ಕಾಗಲ್ಲ. ಊಟ ತಗೊಂಬಂದಿದ್ದೆ, ಆದರೂ ಮತ್ತೆ ಯಾಕೋ ಸ್ವಲ್ಪ ಹೊಟ್ಟೆ ಸಿತ್ತು. ಯಾಕಂದ್ರೆ ಲಾಸ್ಟ್ ಟೈಮು ಹೆಕೋಲೆ ವಾಟರ್ಫಾಲ್ಸಿಗೆ ಹೋದಾಗ ಊಟ ಇಲ್ಲದೆ ಅವತ್ತು ಭಾರಿ ಪರದಾಡ್ಬಿಟ್ಟಿದ್ದೆ. ಅಂದರೆ ಊಟ ತಗೊಂಡೋಗಿದ್ದೆ, ಇಡ್ಲಿಯನ್ನು ತಗೊಂಡೋಗಿದ್ದೆ. ಬಟ್ ಆ ಟೈಮಾಗ ಊಟ ಮಾಡಲಿಲ್ಲ. ಸಾಯಂಕಾಲ ಊಟ ಮಾಡಿದೆ. ಅವತ್ತು ಭಾರಿ ಟೈರ್ಡ್ ಆಗ್ಬಿಟ್ಟಿದ್ದೆ ಅನ್ಕೊಳ್ರಿ. ಅವತ್ತಿನ ಟೈರ್ಡ್ ಆಗಿದ್ದು. ಅದಾದಮೇಲೆ ಅವತ್ತಿಂದ ಜ್ವರ ನನಗೆ ಬಂದಿದ್ದು. ಅದಾದಮೇಲೆ ಮತ್ತೆ ಒಂದು 2 ದಿವಸ ಆದಮೇಲೆ ಜ್ವರ ಬಂದವು. ಹಾಸ್ಪಿಟ್ಲಿಗೆ ಹೋದೆ. ಟ್ಯಾಬ್ಲೆಟ್ ತಗೊಂಡೆ. ಮತ್ತೆ ಅಲ್ಲಿಂದ ಜೀವದಾನ್ ಫೋರ್ಟ್ ಅಡ್ವೆಂಚರಿಗೆ ಹೋದೆ. ಅದಾದಮೇಲೆ ಒಂದು ವಾರನಲ್ಲಿ ಒಂದು 5 ಡೇಸ್ ಮತ್ತೆ ಜ್ವರ ಸ್ಟಾರ್ಟ್ ಆಯ್ತು. ಆಮೇಲೆ ಗೊತ್ತಾಯ್ತು ಟೈಫಾಯ್ಡ್ ಆಗಿತ್ತು. ಬಿಟ್ಟು ಜ್ವರ ಬರೋವು. ಇವಾಗ ಆರಾಮಿದ್ದೀನಿ. ಈ ಬಿಸಿಲಾಗ ಜಾಸ್ತಿ ಅಡ್ಡಾಡೋಕೆ ಹೋಗಿಲ್ಲ. ಆಮೇಲೆ ಊಟದ ವಿಚಾರ ಬಂದರೆ ಸ್ವಲ್ಪ ಕಷ್ಟ ಇಲ್ಲೇ ಅಡ್ಡಾಡ್ಬೇಕಾದ್ರೆ. ಇಲ್ಲೆಲ್ಲ ಅಡ್ಡಾಡೋದು ಎಲ್ಲದು ಅದೇ ಪರಿಸ್ಥಿತಿ. ಮತ್ತೆ ಸ್ವಲ್ಪ ಸುಧಾರಿಸ್ಕೊಂಡು ಸಿಗೋಣ. ಅಲ್ಲಿ ತಕ್ಕ ಒಂದು ಸ್ಮಾಲ್ ಬ್ರೇಕ್. ನೋಡ್ರಿ ಯಾರ್ದೋ ಫೋನ್ ಬಿದ್ದಿದೆ, ಯಾರ್ದೋ ಗೊತ್ತಿಲ್ಲ ಪಾಪ. ಇವರಿಗೆ ಫೋನ್ ಮಾಡ್ಬೇಕು, ಹೆಂಗೆ ಮಾಡೋಣ. ಫೋನಿಗೆ ಕೊಡೋಣ ಇವ್ರಿಗೆ ವಾಪಸ್. ಯಾವುದೋ ಫೋಟೋ ಇದೆ ಪಾಪ, ಅವ್ರ ಮೇಲೆ ಸ್ಕ್ರೀನ್ ಹೊಡೆದಿದೆ. ಯಾರೋ ಬೀಳ್ಸ್ಕೊಂಡು ಹೋಗಿದ್ದಾರೆ. ಅವ್ರದ್ದು ಫೋನ್ ಬರಲಿ. ಯಾರೋ ಬೀಳ್ಸ್ಕೊಂಡು ಹೋಗಿದ್ದಾರೆ. ಇದೀನಿ ಕ್ಯಾಮ್ರಾ ಒಳಗೈತೆ. ಇವ್ರದ್ದು ಫೋನ್ ಕೊಡೋಣ. ಫಸ್ಟ್ ಟೈಮು ಯಾರ್ದೋ ಫೋನ್ ಸಿಕ್ಕಿದೆ. ಅವ್ರಿಗೆ ಫೋನು ವಾಪಸ್ ಕೊಡೋಣ. ಪಾಪ ಬೇಜಾರಾಗೈತಿ. ಯಾರ್ದು ಫೋನ್ ಯಾರ್ದೋ ಒಂದು ಸ್ನ್ಯಾಪ್ ಮೆಸೇಜ್ ಬಂದಿದೆ. ಯಾರ್ದೋ ಏನೋ ಗೊತ್ತಿಲ್ಲ. ಫೋನ್ ಕೊಡ್ತೀನಿ. ಭಾಳ ಇಲ್ಲ, ಒಂದು 1/2 hour ಕಾಯ್ತೀನಿ. ಇಲ್ಲ ಆಮೇಲೆ ಅವರು ಇದ್ದ ಜಾಗದ ಹತ್ರನೇ ಬಂದು ಇಸ್ಕೊಳ್ಳಿ. ಬನ್ನಿ ಹೊರಟೋಣ. ಇವ್ರ ಫೋನ್ ವಾಪಸ್ ಕೊಡ್ತಾಯಿದ್ದೀನಿ, ಸಿಕ್ಕಿರೋ ಫೋನು. थैंक यू. चैनल का नाम क्या आपके? स्यान याना. सब्सक्राइब करो भाई. नाम क्या? SAN YANA. कहाँ के हो? मैं कर्नाटक. थैंक यू सो मच. ओके वेलकम. पता नहीं दूसरा बंदा को आपका फ़ोन. हाँ वहीं पे और उठाता तो जाता था. ओके ठीक है भाई. हाँ बीच पे रोड में गिरा. ओके बाय बाय बाय. हाँ ठीक है. ನನಗೆ ಒಂದು 75 ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಿದ್ದು ನೆನಪಾಯ್ತು ಒಂದು ವಿಡಿಯೋದಲ್ಲಿ. ಅಂದರೆ ಕರೆಕ್ಟಾಗಿ ನೋಟಿಸ್ ಮಾಡಿದ್ದಂದರೆ ಹೇಳಿದ್ದೆ. ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ ಇಲ್ಲ, 75 ಜನ ಅಷ್ಟೇ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಿದ್ದೆ. ಇವಾಗ ನನಗೆ ಖುಷಿ ಆಗ್ತಿದೆ. ಒಂದು 70 ಜನ ನನಗೆ ಸಿಕ್ಕಿದ್ದಾರೆ ಅಂತ, ಒಂದು 70 ಜನ ಸಿಕ್ಕಿದ್ದಾರೆ ಅಂತ. ಯಾರು ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ 275 ಜನ ಇದ್ದಾರೆ.
ಇವಾಗ ಮತ್ತೊಂದು 5 ಜನ ಎಕ್ಸ್ಟ್ರಾ ಇದ್ರು, ಖುಷಿ ಆಗುತ್ತೆ. ಈಗ ಸಪೋರ್ಟ್ ಮಾಡ್ತಿರ್ರಿ. 75 ಜನದಿಂದ 275 ಜನಕ್ಕೆ ಬಂದಿದ್ದೀರಾ, 275 ಜನ ಸಿಕ್ಕಿದ್ದೀರಾ. ಏನು ನೋಡ್ತಿದ್ದೀರಾ, ಇದೇ ಪುಣೆ ಮುಂಬೈ ಇವೆ. ಎಷ್ಟು ಚಿಕ್ಕದಿದೆ ನೋಡ್ರಿ. ಇಷ್ಟೇ ಇರೋದು 2 ಲೈನು. ಹಿಂಗೆ ಹೋಗೋದು 3 ಲೈನನು. ಓಹೋ ಜಾಗ್ವಾರ್ ಚಲೋ ಚಲೋ. भाई कर्नाटक से ಹೋಲಿ ಆಡಿರ್ತೀನಿ. ए बाबा क्या आड़े वाड़े ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತ कर रहे ಏನೋ ಬಣ್ಣ गरीब पुअर पीपल चीप पीपल इंडिया's poorest this face ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. see ಮಸ್ತೈತೆ ಅನ್ಕೊಳ್ರಿ ಪ್ಲೇಸ್ ಮಾತ್ರ. ಇಲ್ಲಿ ಫುಲ್ಲು ಗ್ರೀನ್ರಿ. ಮಳೆಗಾಲ ಬರ್ಲಿಕ್ಕೆ ಕಾಯ್ತಿದ್ದೀನಿ. ಅಲ್ಲೇನೋ ರೆಸಾರ್ಟು ಏನೈತೆ ಭಾರಿ ಇದು ಅನ್ಕೊಳ್ರಿ. ಇಲ್ಲಿ ಐತಿ ಅಲ್ಲೇ ರೋಡ್ ಕನ್ಸ್ಟ್ರಕ್ಷನ್. ಇದು ರೋಡ್ ಬ್ರಿಡ್ಜನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ಬ್ರಿಡ್ಜ್ ಮಾಡಿರೋ ಅಲ್ಲಿ ಶಿಸ್ತು ಟನಲ್ ಕೊರಿತಾರೆ ಅನ್ಕೊಳ್ರಿ. ಇನ್ನು ಇದು ಪಿಲ್ಲರ್ ಹಾಕಿಬಿಟ್ಟಿದ್ದಾರೆ. ಸೈಕ್ ನೆಕ್ಸ್ಟ್ ಲೆವೆಲ್. ಓಕೆ ಹೋಗೋಣ ಬನ್ನಿ. ಟ್ರೈನ್ ಹಿಂಗಾಸ್ ಹೋಗುತ್ತೆ ಅನಿಸುತ್ತೆ. ಇಲ್ಲಿ ಹಿಂಗಾಸೆಲ್ಲ ಹೋಗುತ್ತದೆ ಟ್ರೈನ್. ಟ್ರೈನ್ ರೂಟ ಏನು ರೂಟ ಗೊತ್ತಾಗಿಲ್ಲ. ಬನ್ನಿ ಹೋಗೋಣ. ಅವನಿಗೆ ಫೋನ್ ಕೊಟ್ಟನಲ್ಲ, ಫುಲ್ ಖುಷಿ ಆಗ್ಬಿಟ್ಟ. ಅವನು ಫೋನ್ ಕೊಟ್ಟಿದ್ಗೆ ಬೇರೆ ಯಾರ ಕೈಗೆ ಸಿಕ್ಕಿದ್ರೆ ಏನಾಕಿತ್ತು ಗೊತ್ತಿಲ್ಲ, ನನ್ನ ಕೈ ಸಿಕ್ಕತ್ತಿಪ್ಪ. ವಾಪಸ್ ಕೊಟ್ಟೆ ಅವನಿಗೆ. ಒಳ್ಳೆ ಕೆಲಸ ಮಾಡಿದೆ. ಥ್ಯಾಂಕ್ ಯು. ಯಾರ್ಯಾರು ಒಳ್ಳೆ ಕೆಲಸ ಮಾಡೀನಿ ಅಂದರೆ ಅವ್ರು ಮಿಸ್ ಮಾಡಿಬಿಡ್ರಿ. ಆಯ್ತು. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಫೋನ್ ಏನು ಕಳೆದಿತ್ತಲ್ಲ ಅವ್ನು ತಮಿಳ್ನಾಡನು. ಇನ್ನೊಬ್ಬನು ಇಲ್ಲೇನೆ ಮಹಾರಾಷ್ಟ್ರದನು. ಅವ್ನಿಗೆ ಕನ್ನಡ ಬರ್ತಿತ್ತು ಸ್ವಲ್ಪ. ಬಾಯ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಂದರೆ ಮಾಡ್ತೀನಿ ಮನೆಗೆ ಹೋಗಿ ಅಂತಂದ ಕನ್ನಡದಾಗೆ. ಖುಷಿ ಆಯ್ತು ಕನ್ನಡ ಮಾತಾಡೋರು. ಓಕೆ ಬನ್ನಿ ಹೋಗೋಣ ಇಲ್ಲಿಂದ.